ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ ಎದ್ದು ಬೇಗ ಬೇಗ ರೆಡಿಯಾಗಿ 4 o'clock ಎದ್ದಿದ್ದೀವಿ. ಇವತ್ತು 4 o'clock ರೆಡಿಯಾಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಇವತ್ತು ಮನೆ ಅಲಕ್ಸಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಎಲ್ಲ ಪ್ಯಾಕಿಂಗ್ ರೆಡಿ ಮಾಡ್ಕೊಂಡವ್ರಿ. ಹೇಮವತಿಯವರೇ, ಏನು ಸ್ಪೆಷಲ್ ಡೇ ಇವತ್ತು? ಶುಕ್ರವಾರ ಸಂಕಷ್ಟ ಚತುರ್ಥಿ. ಆಮೇಲೆ ಮನೆಗೆ ಹೋಯ್ತಾ ಇದ್ದೀವಿ. ನಮ್ಮ ಬಾರಮ್ಮ ಓ ಸಂಕಷ್ಟಲ್ಲಿ ನಿನ್ನ ಮಗ ಮನೆ ಮಾಡ್ದ. ಈ ಸಂಕಷ್ಟಿಯಲ್ಲಿ ಸಂಕಷ್ಟಿಯಲ್ಲಿ ಅಪ್ಪ ಮಾಡ್ತಾವ್ರೆ. ಹೋದ್ ಸತಿ ಮಗ, ಈ ಸತಿ ಇವತ್ತು ರೀ ಅದ್ರೊಳಗೆ ಕೊಟ್ಟಿಲ್ಲ. ಬರ್ರಿ ನೀವು ಅದನ್ನೇ ಹುಡಿಕೊಂಡು ಪಂಚಾಂಗ ತಕೊಂಡ್ ಕುಂತ್ಕೊಬಿಡ್ಬೇಡ. ಏಕೆ ಗೇಟ್ ತೆಗಿಯಕ್ಕೆ ಒಬ್ರು ಅಸಿಸ್ಟೆಂಟ್ ಇಕ್ಕೊಂಬಿಡು. ಗೇಟ್ ತೆಗ್ದಿಲ್ಲ ಅಂದ್ರೆ ಆಚೆಗೆ ಬರಲ್ಲ ನಾನು. ಬರಲ್ಲ. ಯಾಕಮ್ಮ ಈ ಥರ ಸೌಂಡ್ ಮಾಡ್ತಾ ಇದ್ದೀವಿ? ಹಾಡು ಹೇಳ್ತಾರೆ. ಹೋಗೋದಾ? ಹೊಸ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಸಿಗುವ. ಏನು ಬಾಯ್. A few moments later, 2,000 years later, one eternity later. ಕಡೆ ಸ್ವಸ್ತಿಕ್ ಬರ್ದಿ ಏನೇ ಓಮನ್ ಬರೀ ಸೆಂಟ್ರಲ್ಲಿ ಅಷ್ಟೊಂದು ಚಿಕ್ಕದಾಗೆ ಬರೀ. మమ్మీ మమ్మీ ఏం చేస్తున్నావు? ఏం చేస్తున్నావు? ನಮ್ಮಮ್ಮಗೆ ಯಾವುದೋ ದೆವ್ವ ಬಂದ್ಬಿಟ್ಟೈತೆ. ಬಂದ ತಕ್ಷಣ ಹೋಯ್ತು ಪರ್ಕೆ ಎತ್ಕೊಂತು ಕೆಳಗಡೆ ಮನೆಯಲ್ಲಿ. ಅವ್ರನ್ನ ಕೇಳಲೂ ಇಲ್ಲ, ಏನೂ ಇಲ್ಲ, ಎತ್ಕೊಂತು ಶಿಸ್ತಾಗಿ ಕಸ ಗುಡಿಸ್ತು, ಮತ್ತೆ ಹೋಯ್ತು ಆಫೀಸ್ಕೊಂಡ್ಬಂತು, ಒಂದು ಕಡೆಯಿಂದೆಲ್ಲ ಒರೆಸ್ತು. ಇವಾಗ ಇಲ್ಲಿ ಬಂದು ಕುತ್ಕೊಂಡು ಟೈಮ್ ಆಗೋಯ್ತದಲ್ಲ ಅಂತ ನಾನು ಒಂದೇ ಉಸಿರು ಮಾಡ್ತಾ ಇದ್ದೆ. ಇವಳಿಗೆ ಒಂಥರ ಏನೋ ಒಂಥರ ಏನೋ ಒಂಥರ ಆ ಥರ ಅಂತನಾ? ಏಕೆ? ನಮ್ಮ ಅಪ್ಪನಿಗೆ ಇದು ಓಡಿಸ್ಬೇಕಂತೆ. ಏನು? ಇಲ್ಲಿ ಸಿಂಕ್ ಐತೆ, ಇಲ್ಲಿ ಸ್ಟವ್ ಇಟ್ಕೋಬೇಡಿ, ಈ ಕಡೆ ಇಟ್ಕೊಳ್ಳಿ ಅಂತ ನಮ್ಮ ಕೇಳ್ತಾ ಇಲ್ಲ. ಅಲ್ಲೇ ಇಕ್ಬೇಕಾಗಿರೋದು. ಸೂರ್ಯ ಅಲ್ಲಿ ಸೂರ್ಯ ಹುಡ್ತಾನಂತೆ, ಸೂರ್ಯನ ಎದುರುಗಡೆನೆ ಇಕ್ಬೇಕಂತೆ. ಸೂರ್ಯ ಪಕ್ಕ ಹಿಂಗೆ ಉದ್ದಕ್ಕೆ ಇಡ್ಬೋದಲ್ವಾ ಈ ಕಡೆ? ಆದರೂ ನಮ್ಮ ಕೇಳೋದೇ ಇಲ್ಲ. ಏನು ಮಾಡೋಕ್ಕಾಗಲ್ಲ, ನಮ್ಮಮ್ಮ ಹಂಗೆ ಯಾರ ಮಾತು ಕೇಳಲ್ಲ. ಕರೆಕ್ಟಾಗಿ ಬರ್ದಿದ್ದೀನ ಇಲ್ಲಾಂದರೆ ಅಲ್ಲೊಂದು ಮಿಸ್ ಮಾಡೋರೆ ಏನಂದರೆ ಹಿಂಗೆ ಬಂದು ಇಲ್ಲಿ ಹಿಂಗೆ ಬರಬೇಕಿತ್ತು. ನಾವು ಮಿಸ್ ಮಾಡೈತೆ. ಈಗ ಒಬ್ಬ ನೋಡೋಷ್ಟ್ರಲ್ಲಿ ಇನ್ನೊಂದು ಸತಿ ಹೋಗಿ ಒರೆಸ್ಬಿಟ್ಟು ಹಾಕ್ತೀಯಲ್ಲಮ್ಮ? ಹಾಂ, ಹಾಕಲ್ಲ ಹಂಗೇನಾ? ಎರಡು ಥರನೂ ಬರೀಬೋದು. ಹೌದಾ? ರೆಡಿ ಮಮ್ಮಿ, ಅಲ್ಲಿ ಒಳಗಡೆ ರಾಂಗ್ ಬರ್ದೈತೆ. ನೀನು ಕೆಳಗಡೆ ಮಾಡಿದ್ಯಲ್ಲ, ಮಮ್ಮಿ ಮೇಲ್ಗಡೆ ಬರ್ಬಿಟ್ಟು ಚಂದ್ರನ ತೆಗ್ದ್ಬಿಟ್ಟೈತೆ. ಚಂದ್ರನ ತೆಗ್ದ್ಬಿಟ್ಟೈತೆ ಮೇಲ್ಗಡೆ. ಕೆಳಗಡೆ ರಂಗೋಲಿ ಎಲ್ಲ ತೋರ್ಬಿಟ್ರೆ ಕೊಳ್ಬಿಟ್ಟೆ. ಹೋಯ್ತು. ಇಲ್ಲ ಕೊಡಿ. ಒಂದು ಸ್ವಲ್ಪ ಹಾಕು ಅದಕ್ಕೆ. ಕೆಲಸ ಮಾಡ್ತಾ ಇದ್ದೀನಿ ಅಂತ ವಿಡಿಯೋ ಮಾಡೋದು. ಒಂದು ಕುಂಕುಮ ಬಾಟಲ್ ತರೋದು ತಗೊಳ್ಳಿ, ನಾನು ಕೆಲಸ ಮಾಡಿದ್ದೀನಿ. ಇದನ್ನ ಹಾಕ್ತೆ ನಿಮ್ಮಪ್ಪ. ಅದೇ ನಮ್ಮ ಹಂಗೆ ಉದುರಿಸ್ತಾ ಇದೆಯಾ?
ಏನೊಂಥರ ಕಾಮಿಡಿ ಇಲ್ವಾ ಅನ್ಸ ಮಾಡ್ತೀನಿ ಇರು ನಿನಗೆ. ಏನು ಮಾಡ್ತೀಯ ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ? ಹಾಂ ಕುಂತ್ಕೊಳಕ್ಕಾಗಲ್ಲ. ಬಾಡಿ ಕೆಳಗಡೆ ಹೊಂಟೋಯ್ತು ಪಾಪ. ನಂಗೆ ಈ ಥರ ಆಗ್ಬೋದಾಗಿತ್ತು. ಶ್ರೀರಾಮಚಂದ್ರಾಯ ನಮಃ. ಓಂ ಸೀತಾಮಹತೆ ನಮಃ. ಓಂ ನಮೋ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಶುಕ್ಲಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋ ಪಶ್ಯಂತಿ. ಹೊಸ ಮನೆ ಬಂದ್ಬಿಟ್ರಿ, ಹೆಂಗೆ ಅನಿಸ್ತೈತೆ? ಇನ್ನೂ ಮನೆ ಸಾಮಾನು ಶಿಫ್ಟ್ ಮಾಡಿದ್ಮೇಲೆ ದೇವ್ರದಿಗೆ ಹೆಂಗೋ ಒಂದು ದಾರಿ ತೋರಿಸೋನೆ ನೆಮ್ಮದಿಯಾಗೆ, ಯಾವುದೇ ತೊಂದರೆ ಇಲ್ದಂಗೆ. ಚೆನ್ನಾಗೈತೆ ಮನೆ, ಯಾವುದೂ ತೊಂದರೆ ಆಗಲ್ಲ ಅನ್ಕೊಂಡಿದ್ದೀನಿ. ನನ್ನ ಮನಸ್ಸು ಹೇಳ್ತೈತೆ ಚೆನ್ನಾಗೈತೆ. ಪೂಜೆ ಮಾಡಿದಾಗಲೇ ಗೊತ್ತಾಯ್ತು. ನಗೆ ನಾವು ಮುಂದೆ ಡಬಲ್ ಬೆಡ್ರೂಮ್ ಮನೆ ಬಂದ್ಬಿಟ್ಟಿರೋದಕ್ಕೆ ನಂಗೇನೋ ಖುಷಿ ಖುಷಿಯಿಂದ ಇದ್ದೀನಿ. ಖುಷಿನೋ ಖುಷಿ. ಹೊಡಿಲಿ ವೇಣುಗೆ ಒಂದು ಫೋನ್ ಮಾಡ್ತೀನಿ. ಡಬಲ್ ಬೆಡ್ರೂಮ್ ಅಲ್ಲ, ಮಗನ್ ಮಾತ್ರ ಮರೆಯಲ್ಲ. ಕರೀತೀನಿ, ಇನ್ನೂ ಸ್ನಾನ ಮಾಡಿರಲ್ಲ ಸುಮ್ಮನಿರಿ. ಬೆಟ್ಟಿಕ್ಬೇಕಂತೆ. ಬೆಟ್ಟಿಕ್ಬೇಕಾ? ಫಿಂಗರ್ ಪ್ರಿಂಟ್ ಬರೋದ ಟೈಮ್ ಆಯಿತು. ಬಾಯ್ ಬಾಯ್ ಬಾಯ್, ಸಂಜೆ ಸಿಗ್ತೀನಿ ನಾನು. ಬದರಿಡಿಯಾ ನಮಸ್ಕಾರ. ಏನಿದೆಲ್ಲ ಮನೆ ಅವಸ್ಥೆ? ಯಪ್ಪ ಯಪ್ಪ ಅಂದ್ರೆ ಏನು ಮಾಡೋದು? ಹಾ ಯಪ್ಪ ಅಂದ್ರೆ ಏನವ ಮಾಡೋದು? ಖಾಲಿ ಮಾಡ್ಬೇಕಲ್ಲ, ಖಾಲಿ. ಎಲ್ಲ ಖಾಲಿ ಖಾಲಿ ಖಾಲಿ. ಇಷ್ಟಾಗ್ಲೇ ಕಸ ಬಿಡಿ. ಇಷ್ಟಲ್ಲ ಸಾಕಾ? ನಮ್ಮ ಮನೇಲಿ ಉಳಿಯೋದು ಇಷ್ಟೇ ಸ್ಪೇಸು. ಇಲ್ಲೊಂದು 4 ಮೀಟರ್, ಇಲ್ಲೊಂದು 4 ಮೀಟರ್, ಇಲ್ಲೊಂದು ಅಷ್ಟು ಮೀಟರ್. ಯಾಕೆ ಈ ಥರ ಆಗ್ಬಿಟ್ಟಿದ್ದೀರಾ? ಯಾಕೆ ಈ ತರ ಅಂದ್ರೆ ಇಲ್ಲಿ ಹಂಗೈತೆ. ಏನಾಯ್ತು? ಮನೆ ಖಾಲಿ ಮಾಡ್ಬೇಕು ಅಂದ್ರೆ ಹಿಂಗೆ ಖಾಲಿ ಮಾಡೋವಾಗ ಹಿಂಗೆ ಇರೋದು ಮನೆ. ದೇವ್ರೆ, ಈ ಚೀಲಗಳು ಇನ್ನ ಇಕ್ಕೋರೆ, ಇನ್ನ ಇಷ್ಟು ಚೀಲ ಇಕ್ಕೋರೆ ಬೇಕಾಗುತ್ತೆ ಅಂತ. ಅಯ್ಯೋ ದೇವ್ರೆ, ಈ ಮನೆ ಶಿಫ್ಟ್ ಮಾಡೋವರೆಗೂ ನನಗಂತೂ ತಲೆ ಕೆಟ್ಟು. ಬೆಳಗ್ಗೆ ನೋಡಿದ್ರೆ 4 ಗಂಟೆಗೆ ಎಬ್ಬಿಸ್ ಕರ್ಕೊಂಡು ಹೋದ್ರು. ನೆಮ್ಮದಿಯಾಗಿ ನಿದ್ದೆ ಇಲ್ಲ, ಏನಂದ್ರೆ ಏನು ಇಲ್ದಂಗೆ ಆಗೋಗ್ಬಿಟ್ಟೈತೆ ನನ್ನ ಜೀವನ. ಇನ್ನು ಎಷ್ಟು ದಿನ ಮಮ್ಮಿ ಈ ಥರ? ಇನ್ನೆರಡು ದಿನ. ಇದೇನು ಕ್ಲಿಪ್ ಹಾಕೊಂಡು ರಿಬನ್ ಹಾಕೊಂಡಿದ್ಯಾ? ಇದ್ಯಾವ ಸ್ಟೈಲು? ಯಾವ ಸ್ಟೈಲ್ ಅಮ್ಮ ಅದು? ಯಾವ್ದೋ ಒಂದು ಪಟ್ನಲ್ಲಿ ಕೂದಲು ಇದಾಗ್ಬಾರ್ದಷ್ಟೇ. ಬೆಳಗ್ಗೆ ಇಟ್ಟಿರೋ ಕುಂಕುಮ ಇನ್ನ ಹೋಗಿಲ್ಲ. ಅಷ್ಟೊಂದು ನನಗೆ ದೇವ್ರ ಮೇಲೆ ಭಕ್ತಿ ಒಬ್ಬಳ ಮದುವೆ ಆಗೋಯ್ತು, ಆದ್ರೆ ಯಾವ ದೇವ್ರ ಬತ್ ನಿಂಗೆ? ಮೊದಲನೇ ಅವಳೆ ಉಳ್ಕೊಂಡ್ಬಿಟ್ಟವನೆ. ಆಮೇಲೆ ಮತ್ತೆ ರತ್ನಂಗೆ ಗಂಡು ನೋಡ್ದು ತಮ್ಮ ರಾಣಿ ಎಲ್ಲಾದ್ರೂ ರಾಣಿ ಮದುವೆ ಆಗೋಯ್ತು. ಮೊದಲನೇವಳು ಹಂಗೆ ಆದ್ಮೇಲೆ ದೇವ್ರ ಬರ್ತದ ಬಂದಿ ಏನ್ ಹೇಳ್ತದೆ? ಜನರು ಹೇಳೋ ಮಾತನ್ನ ಹೇಳ್ದಾಗ ಹೇಳೋದು ಇವಾಗಲೇ ಎಲ್ಲಿ ಈ ಸಸ್ಪೆನ್ಸು. ದೇವ್ರು ಸಸ್ಪೆನ್ಸ್ ಮಾಡ್ತೈತೆ ಕಂಟೆಂಟ್ ಕೊಡಕ್ಕೆ. ದೇವ್ರು ಸಸ್ಪೆನ್ಸ್ ಮಾಡ್ತೈತೆ. ನಮಗ್ ಭಾನುವಾರ ರಜಾ ಕೊಡಲ್ಲ ಅಂತವ್ರೆ ಸರ್ರು. ನಾನು ಊಟ ಮಾಡ್ಬಿಟ್ಟು ಪಾಚ್ಕೊಂತೀನಿ.